ನೀರು ಮತ್ತು ನೈರ್ಮಲ್ಯ ಸಮಿತಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ರಚನೆ ಮಾಡ್ತಾರೆ. ಹೌದು ಸರ್. ಈ ನೀರು ಮತ್ತು ನೈರ್ಮಲ್ಯ ಸಮಿತಿನ ಪಾತ್ರ ಏನು, ಅದರದ್ದು ಮಹತ್ವ ಏನು ಗ್ರಾಮ ಪಂಚಾಯಿತಿ ಹಂತದಲ್ಲಿ? ನೀರು ಮತ್ತು ನೈರ್ಮಲ್ಯ ಸಮಿತಿಯ ಪಾತ್ರ ಮತ್ತು ಜವಾಬ್ದಾರಿಗಳೇನು ಅಂತಂದರೆ, ಗ್ರಾಮ ಪಂಚಾಯಿತಿ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೈರ್ಮಲ್ಯ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಅಲ್ಲಿ 50% ಮಹಿಳೆಯರು ಆ ಸಮಿತಿಯಲ್ಲಿ ಇರ್ತಾರೆ. ಜೊತೆಗೆ 20% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರು ಕೂಡ ಇರಬೇಕಾಗ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು ಸದಸ್ಯಗಳು, ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಆಯಾ ಗ್ರಾಮದ ವಾರ್ಡ್ಮೆಂಬರ್ಗಳು ಕೂಡ ಈ ಸಮಿತಿನಲ್ಲಿ ಸದಸ್ಯರಾಗಿರ್ತಾರೆ. ಇದರ ಜವಾಬ್ದಾರಿ ಏನು ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಗ್ರಾಮದಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಕೊಡಬೇಕು, ಗ್ರಾಮಗಳನ್ನ ಸ್ವಚ್ಛತೆಯಿಂದ ಇಡಬೇಕು. ಅಲ್ಲಿ ಸ್ವಚ್ಛತೆ ಆಗಲಿಲ್ಲ ಅಂತಂದರೆ ಏನೆಲ್ಲ ಅನಾರೋಗ್ಯ ನಿರ್ಮಾಣ ಆಗ್ತವೆ, ಅದರ ಬಗ್ಗೆ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಸಮಿತಿಯು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ಸಮಿತಿಯ ಸದಸ್ಯಗಳ ಮೂಲಕ ಅವೇರ್ನೆಸ್ ಮೂಡಿಸಿ ಆ ಪರಿಶುದ್ಧವಾದಂಥ ನೀರು ಕೊಡೋದು, ಪರಿಶುದ್ಧವಾಗಿ ಚರಂಡಿಗಳು, ರಸ್ತೆಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಯ ಕೂಡ ಜವಾಬ್ದಾರಿಯುತವಾಗಿ ನಿರ್ವಹಿಸುವಂಥ ಜವಾಬ್ದಾರಿ ಹೆಚ್ಚಿನದಾಗಿ ಈ ಒಂದು ನೀರು ಮತ್ತು ನೈರ್ಮಲ್ಯ ಸಮಿತಿಯ ಜವಾಬ್ದಾರಿ ಆಗಿರ್ತದೆ ಸರ್.